ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ಕಂಗಾಳಿಯಿಂದ ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಮದುವೆ ಮನೆಯಲ್ಲಿ ಡಿ ಬಾಸ್ ಜೈಕಾರ. ಅಭಿಮಾನಿಗಳಿಗೆ ಪ್ರೀತಿಯಿಂದಲೇ ವಾರ್ನಿಂಗ್ ಕೊಟ್ಟರು ವಿಜಯಲಕ್ಷ್ಮಿ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಒಂದು ಕಡೆ ನಟ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಯಾವುದೇ ಸಭೆ ಸಮಾರಂಭಗಳಿಗೆ ಹೋದರೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಒಂದು ಪ್ರೀತಿ ವಿಶ್ವಾಸದಲ್ಲಿ ದರ್ಶನ್ ಅವರನ್ನ ಯಾವಾಗ ಕರ್ಕೊಂಡ್ಬರ್ತೀರಾ, ದರ್ಶನ್ ಅವರನ್ನ ಯಾವಾಗ ರಿಲೀಸ್ ಮಾಡಿಸ್ತೀರಾ ಅಂತ ಕೇಳುವುದಲ್ಲದೆ, ಪ್ರತಿ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ದೇವಸ್ಥಾನ, ಗುಡಿ, ಮಠಮಾನ್ಯಗಳಲ್ಲೂ ಕೂಡ ದರ್ಶನ್ ಅವರ ಡಿ ಬಾಸ್ ಜೈಕಾರ ಕೇಳಿ ಬರುತ್ತೆ. ಅದು ನಾವು ನೀವು ಗಮನಿಸಿರ್ತೀರಿ. ಆದರೆ ನಟ ದರ್ಶನ್ ಅವರಿಗೆ ಇರುವಂತಹ ಅಭಿಮಾನಿ ಬಳಗದ ಕ್ರೇಜ್ ಬಗ್ಗೆ ಪ್ರತ್ಯೇಕವಾಗಿ ಹೇಳಲೇಬೇಕಾಗಿಲ್ಲ. ದರ್ಶನ್ ಎಲ್ಲೇ ಕಾಣಿಸ್ಕೊಂಡ್ರು, ಅವರ ಹೆಸರು ಕೇಳಿದ್ರು ಅಭಿಮಾನಿಗಳು ಡಿ ಬಾಸ್ ಅಂತ ಜೈಕಾರವನ್ನ ಕೂಗೋದು ಸರ್ವೇ ಸಾಮಾನ್ಯ. ದರ್ಶನ್ ಅವರಿಗೆ ಇರುವಂತಹ ಅಭಿಮಾನಿ ಬಳಗದ ಬಗ್ಗೆ ಈಗಾಗಲೇ ಎಷ್ಟೋ ಜನ ಒಂದು ಕಡೆ ಹೊಟ್ಟೆ ಉರ್ಕೊಳ್ತಿದ್ದಾರೆ. ಏನಪ್ಪಾ ಇಷ್ಟೊಂದು ಅಭಿಮಾನಿಗಳ, ಅವ್ರು ಜೈಲಲ್ಲಿದ್ದರೂ ಕೂಡ ಅವರ ಕ್ರೇಜ್ ಮಾತ್ರ ಕಮ್ಮಿನೇ ಆಗಲಿಲ್ವಲ್ಲ ಅಂತ ಎಷ್ಟೋ ಜನ ಹೊಟ್ಟೆ ಹುರ್ಕೊಂಡಿದ್ದು ಉಂಟು. ಅವರೆಲ್ಲ ಹೋದ್ರು ಬಂದರು, ಅವ್ರು ಇರಲಿ ಬಿಡಲಿ, ಡಿ ಬಾಸ್ ಜೈಕಾರ ಮಾತ್ರ ಎಲ್ಲರ ಕಿವಿ ಗುನುಗುತ್ತೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇಂತಹ ಘೋಷಣೆಗಳಿಂದ ದೂರ ಇದ್ದು ಶಾಂತ ಆಗಿರುವಂತೆ ದರ್ಶನ್ ಅವರು ಕುಟುಂಬಸ್ಥರಿಗೆ ಹಲವು ಬಾರಿ ಮನವಿಯನ್ನ ಮಾಡಿದ್ದಾರೆ. ಕುಟುಂಬದವರಿಗೆ ಹೇಳಿದ್ದಾರೆ, ಅಭಿಮಾನಿಗಳಿಗೆ ಹೇಳಿ, ಈ ರೀತಿ ಹೋದಲ್ಲಿ ಬಂದಲ್ಲಿ ಡಿ ಬಾಸ್ ಅಂತ ಕಿರಿಚಿದ್ರೆ ಅಥವಾ ಕರೆದ್ರೆ ತೊಂದರೆ ಆಗುತ್ತೆ, ಸಾರ್ವಜನಿಕ ವಲಯದಲ್ಲಿ ಅದು ಬೇರೆ ಥರನೇ ಪೋರ್ಟ್ರೇ ಆಗುತ್ತೆ, ಅದರಿಂದ ಅವರು ರಿಲೀಸ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಎಷ್ಟು ಹೇಳಿದ್ರು ಕೂಡ ಅಭಿಮಾನಿಗಳು ಕೇಳ್ತಾ ಇಲ್ಲ. ಇದೀಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಅಭಿಮಾನಿಗಳಿಗೆ ಪ್ರೀತಿಯಿಂದಾನೇ ಸ್ವೀಟ್ ಆಗಿ ವಾರ್ನಿಂಗ್ ಅನ್ನು ಮಾಡಿದ್ದಾರೆ, ಕಿವಿ ಮಾತನ್ನ ಹೇಳಿದ್ದಾರೆ. ಮದುವೆ ಸಮಾರಂಭದಲ್ಲಿ ಶುರುವಾಯಿತು ಡಿ ಬಾಸ್ ಘೋಷಣೆ. ದರ್ಶನ್ ಕುಟುಂಬಕ್ಕೆ ಆಪ್ತರಾಗಿರುವ ಅಭಿಮಾನಿ ಜೈಕಂಠ ಶೇಖರ್ ಅವರ ಮದುವೆ ಸಮಾರಂಭಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಅವರು ಆಗಮಿಸಿದ್ರು. ನವದಂಪತಿಗೆ ಶುಭವನ್ನ ಹಾರೈಸಿ ಫೋಟೋ ತೆಗೆಸಿಕೊಳ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದ ಕೆಲ ಅಭಿಮಾನಿಗಳು ಜೋರಾಗಿ ಡಿ ಬಾಸ್ಗೆ ಜೈ ಅಂತ ಘೋಷಣೆಯನ್ನು ಕೂಗಿದ್ದಾರೆ. ಅಭಿಮಾನಿಗಳ ಈ ಘೋಷಣೆ ಕೇಳ್ತಿದ್ದಂತೆ ವಿಜಯಲಕ್ಷ್ಮಿ ಕೊಂಚ ಮುಜುಗರಕ್ಕೆ ಒಳಗಾಗಿದ್ದಾರೆ. ಬಳಿಕ ಯಾವುದೇ ಕೋಪ ಮಾಡಿಕೊಳ್ಳದೆ ನಗುಮುಖದಲ್ಲಿ ಅಭಿಮಾನಿಗಳಿಗೆ ಈ ರೀತಿ ಹೇಳಿದ್ದಾರೆ ಎನ್ನಲಾಗಿದೆ. ಇದು ಮದುವೆ ಮನೆ, ಇಲ್ಲೂ ಬೇಕಾ? ಎಸ್, ಇದು ಮದುವೆ ಮನೆ, ಇಲ್ಲೂ ಇದೆಲ್ಲ ಬೇಕಾ? ಎಲ್ಲ ಕಡೆ ಇದೇ ತೊಂದರೆ ಆಗ್ತಾ ಇದೆ, ದಯಮಾಡಿ ಇದನ್ನು ನಿಲ್ಲಿಸಬೇಕು ಅಂತ ವಿಜಯಲಕ್ಷ್ಮಿ ಅಭಿಮಾನಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರ ಈ ಮಾತಿನ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅಭಿಮಾನಿಗಳ ವರ್ತನೆಗೆ ಕೋಪದಿಂದ ಪ್ರತಿಕ್ರಿಯಿಸುವ ಬದಲು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಪ್ರೀತಿಯಿಂದಲೇ ಎಚ್ಚರಿಕೆಯನ್ನ ನೀಡಿರೋದು ಹಲವರ ಗಮನ ಸೆಳೆದಿದೆ. ಇನ್ನು ವಿಡಿಯೋಗೂ ಪ್ರತಿಕ್ರಿಯಿಸಿರುವಂತಹ ಕೆಲ ಅಭಿಮಾನಿಗಳು ಅತ್ತಿಗೆ ಹೇಳಿದ್ದು ಸರಿಯಾಗಿದೆ, ಸದ್ಯಕ್ಕೆ ನಾವು ಶಾಂತವಾಗಿರಬೇಕು ಅಂತ ಕಾಮೆಂಟ್ ಅನ್ನು ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ಒಂದು ಎಡವಟ್ಟಾಯಿತು ನೋಡಿ. DKಶಿ ಕೂಡ ಈ ಹಿಂದೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ರಾಮನಗರದ ಐತಿಹಾಸಿಕ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭಾಷಣ ಆರಂಭ ಮಾಡಿದಾಗ ಡಿ ಬಾಸ್ ಅಂತ ನಟ ದರ್ಶನ್ ಅಭಿಮಾನಿಗಳು ನಿರಂತರವಾಗಿ ಕೂಗಾಡ್ತಲೇ ಇದ್ರು. ವೇದಿಕೆಯಲ್ಲಿ ಸಿಎಂ ಮೈಕ್ ಹಿಡಿತಾ ಇದ್ದಂತೆ ಅಭಿಮಾನಿಗಳ ಡಿ ಬಾಸ್ ಘೋಷಣೆ ಜೋರಾಗತೊಡಗಿತು. ಸಿಎಂಗೆ ಮಾತಾಡೋದಕ್ಕೆ ಬಿಡಲಿಲ್ಲ. ಘೋಷಣೆಗಳು ಮುಂದುವರಿದ ಕಾರಣ ಮುಖ್ಯಮಂತ್ರಿ ಕೆಲ ಹೊತ್ತು ಭಾಷಣ ನಿಲ್ಲಿಸಿ ಪರಿಸ್ಥಿತಿಯನ್ನು ಸಮಾಧಾನಗೊಳಿಸಿದ್ರು, ಪ್ರಯತ್ನ ಮಾಡಿದ್ರು. ನಮಸ್ಕಾರ, ಆಯಿತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ. ಡಿ ಬಾಸ್ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ವಿಷಯಗಳನ್ನು ಸಾರ್ವಜನಿಕವಾಗಿ ಮಾತಾಡೋದಕ್ಕಾಗೋದಿಲ್ಲ, ತಾಳ್ಮೆಯಿಂದ ಇರಿ ಅಂತ ಸಿಎಂ ಜನತೆಗೆ ಮನವಿಯನ್ನು ಮಾಡಿಕೊಂಡ್ರು. ದಚ್ಚು ಫ್ಯಾನ್ಸ್ಗೆ ಸಿಎಂ
ಅಲ್ಲೂ ಕೂಡ ಬಹಳ ಪ್ರೀತಿಯಿಂದ ಹೇಳಿದ್ರು. ಯಾವಾಗ ಟೆಂಪರ್ ರೇಸ್ ಆಯಿತೋ ಆವಾಗ ಡಿ ಕೆ ಕೂಡ ಕಿರ್ಚಾಡಿದ್ರು. ಬ್ಯಾಕ್ ಟು ಬ್ಯಾಕ್ ಅಂದರೆ ನಿರಂತರವಾಗಿ ಡಿ ಬಾಸ್ ಅಂತ ಘೋಷಣೆ ಕೂಗ್ತಿದ್ದಂತಹ ಅಭಿಮಾನಿಗಳಿಗೆ CM ಹೇಳ್ತಾರೆ, ಇದು ಪವಿತ್ರವಾದಂತಹ ಸಭೆ, ನಿಮ್ಮ ಅಭಿಮಾನಕ್ಕೆ ಗೌರವ ಕೊಡ್ತೀನಿ, ಆದರೆ ನೀವು ಕೋರ್ಟ್ ವಿಚಾರವನ್ನು ತಂದು ನನ್ನ ಮೇಲೆ ಒತ್ತಡ ಹೇರಬೇಡಿ. ನಿಮ್ಮ ಭಾವನೆ ನನಗೆ ಗೊತ್ತಿದೆ, ನಾನಿಲ್ಲಿ ನಿಮ್ಮ ಸೇವಕನಾಗಿ ಬಂದಿದ್ದೀನಿ. ನಾನು CM ಆಗಿರಬಹುದು, ಆದರೆ ರಾಮನಗರ ಜಿಲ್ಲೆಯ ಮಗ. ಈ ನಿಮ್ಮ ಮಗನನ್ನು ಕಾಪಾಡಿಕೊಳ್ಳುವ ಕೆಲಸವನ್ನು ಕೂಡ ನೀವು ಮಾಡಬೇಕು ಅಂದರು. ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದಂತೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ನಾನು ಈ ಹಿಂದೆ ಚಾಮುಂಡಿ ಬೆಟ್ಟದಲ್ಲಿ ಹೇಳಿದ್ದೆ. ನೀವು ಕೂಡ ಚಾಮುಂಡಿಗೆ ಪ್ರಾರ್ಥನೆ ಮಾಡಿ, ತಾಯಿ ಒಳ್ಳೆಯದು ಮಾಡ್ತಾಳೆ ಅಂತ ಹೇಳಿದರು. ಸೊ ಹಾಗಾಗಿ ಯಾರೂ ಕೂಡ ಹೋದಲ್ಲಿ ಬಂದಲ್ಲಿ ಡಿ ಬಾಸ್ ಅನ್ನುವಂಥ ಜೈಕಾರವನ್ನು ಕೂಗೋದಕ್ಕೆ ಹೋಗಬೇಡಿ. ನಿಮ್ಮ ಅಭಿಮಾನ ಸದಾ ಮನಸ್ಸಲ್ಲೇ ಇರಲಿ. ದರ್ಶನ್ ಅವರನ್ನ ನೀವೇನಾದರೂ ಪದೇ ಅಥವಾ ಅವರ ಹೆಸರನ್ನು ಡಿ ಬಾಸ್ ಅಂತ ಎಲ್ಲಾದರೂ ಕರೆದ್ರಿ ಅಂತಂದರೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ, ಸಾರ್ವಜನಿಕ ವಲಯದಲ್ಲಿ ಕಣ್ಕುಕ್ಕುವಂತೆ ಮಾಡುತ್ತೆ. ಇದರಿಂದ ಅವರು ರಿಲೀಸ್ ಆಗೋದು ಲೇಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಇನ್ನು ಮುಂದೆ ಎಲ್ಲೂ ಕೂಡ ಈ ರೀತಿಯಾದಂಥ ಘೋಷಣೆಗಳನ್ನು ಕೂಗಬೇಡಿ ಅಂತ ನಟ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.